ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಜರೇಯನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಬನ್ನಿ, ಇವತ್ತು ಕೂಡ ಒಂದು ವಾಕ್ಯವನ್ನು ಓದುತ್ತಾ ನಾವು ದೇವರನ್ನು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಚನ. ಧನ ಮಾನ ಜೀವಿಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ದೀನತೆಯಲ್ಲಿ ಬಹಳ ಫಲಗಳಿದ್ದಾವೆ. ದೀನರಿಗಾದರೂ ಕರ್ತನ ಕೃಪೆ ತೋರಿಸ್ತಾನೆ, ಅಹಂಕಾರಿಗಳನ್ನಾದರೂ ದೇವರು ಹೆದರಿಸ್ತಾನೆ. ದೀನ ಭಾವ ಇತ್ತೀಚಿನ ದಿನಗಳಲ್ಲಿ ನೋಡಬೇಕಾದ್ರೆ ಬಹಳ ಕಷ್ಟ. ಪ್ರಾರಂಭದ ಸೇವೆಯಲ್ಲಿ ಒಬ್ಬ ವ್ಯಕ್ತಿಗಳು ಅಥವಾ ಪ್ರಾರಂಭದಲ್ಲಿ ಕ್ರಿಸ್ತನನ್ನು ನಂಬಿಕೊಂಡಾಗ ಬಹಳ ದೀನವಾಗಿ, ಬಹಳ ತಗ್ಗಿಸಿಕೊಂಡು, ಬಹಳ ಸಹಿಸಿಕೊಂಡು ಸೇವೆ ಮಾಡುತ್ತೇವೆ, ಅಥವಾ ಸೇವಕರ ಜೊತೆಯಲ್ಲಿ ನಾವು ಸಹಕರಿಸ್ತೇವೆ. ಆದರೆ ಕೆಲವು ದಿನಗಳಾದ ಮೇಲೆ ಆ ದೀನ ಭಾವ ಆ ವಿಶ್ವಾಸಿಯಲ್ಲಾಗಲಿ ಆ ಸೇವಕರಲ್ಲಾಗಲಿ ಕಾಣಿಸಿಕೊಳ್ಳುವುದಿಲ್ಲ. ಅವರಲ್ಲಿ ಕಾಣಿಸಿಕೊಳ್ಳುವಂಥದ್ದು ಏನಪ್ಪ ಅಂತಂದರೆ, ನಾನು ತೋರಿಸ್ಕೊಳ್ಬೇಕು, ನಾನು ಕಾಣಿಸ್ಬೇಕು, ನಾನು ಹೆಚ್ಚಾಗಬೇಕು, ನನ್ನ ಹೆಸರು ಬರಬೇಕು ಎಂಬುದಾಗಿ ಆ ರೀತಿಯಾದಂತಹ ಅನುಭವಕ್ಕೆ ಹೋಗ್ತಾರೆ. ಆದರೆ ನಮ್ಮ ಹಿರಿಯ ಸೇವಕರಾಗಿರುವಂತಹ ನಮ್ಮ ಪೂರ್ವಿಕರು ಉತ್ತಮವಾದಂತಹ ಸೇವೆ ಮಾಡಿದಂತಹ ಸ್ವರ್ಜನ್ ಅನ್ನುವಂತಹ ಒಬ್ಬ ಸೇವಕರು, ಆತನು ಬಹು ರಮ್ಯವಾಗಿ ದೀನ ಭಾವದಿಂದ ಸೇವೆ ಮಾಡಿದವರು. ಅವರ ಪ್ರಸಂಗದಿಂದ ಅನೇಕ ಜನಗಳು ಕ್ರಿಸ್ತನನ್ನು ಸ್ವೀಕರಿಸಿದ್ದಾರೆ. ಆ ಸ್ವರ್ಜನ್ ಅನ್ನುವಂತಹ ಒಂದು ವಿಶೇಷ ತಾಳ್ಮೆ ಗುಣವುಳ್ಳಂತಹ ಸೇವಕನು ಆತನ ಸಭೆಯಲ್ಲಿ ಪ್ರತಿ ವಾರದ ಪ್ರಕಾರ ಸಭೆ ನಡೆಸುವಂಥ ಸಂದರ್ಭದಲ್ಲಿ ಆ ಸಭೆಗೆ ಎಲ್ಲ ವಿಶ್ವಾಸಿಗಳು ಬರ್ತಾರೆ, ಹಾಡುಗಳನ್ನು ಹಾಡುತ್ತಾರೆ, ಆರಾಧನೆ ಮಾಡುತ್ತಾರೆ, ಪ್ರಾರ್ಥನೆಗಳು ಮಾಡುತ್ತಾರೆ. ಎಲ್ಲ ಚರ್ಚಿನ ಚಟುವಟಿಕೆಗಳನ್ನು ಎಲ್ಲ ಮುಗಿಸಿದ ನಂತರ ಸೇವಕರನ್ನು ಹುಡುಕುತ್ತಾರೆ. ಸ್ಪರ್ಜನಯ್ಯ ಎಲ್ಲಿದ್ದಾರೆ? ಬನ್ನಿ, ವಾಕ್ಯಕ್ಕೆ ಸಮಯ ಆಯಿತು, ಬೇಗ ಬನ್ನಿ, ನೀವು ಪುಲ್ಪಿಟ್ ಮೇಲೆ ನಿಂತ್ಕೊಂಡು ದೇವರ ವಾಕ್ಯವನ್ನು ಸಾರಬೇಕು ಎಂಬುದಾಗಿ ಅವರು ಹುಡುಕ್ತಾ ಇದ್ರು. ಹುಡುಕುವಾಗ ಎಲ್ಲೂ ಸಿಗಲಿಲ್ಲ. ಕೊನೆಗೆ ಲಾಸ್ಟಲ್ಲಿ ಒಂದು ಮೂಲೆಯಲ್ಲಿ ಕೂತುಕೊಂಡು ಯಾರಿಗೂ ಕಾಣಿಸದ ಹಾಗೆ ಮೊಣಕಾಲು ಹಾಕಿ ತಲೆಯನ್ನು ಬಾಗಿಸಿ ಕರ್ತನಲ್ಲಿ ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಸ್ವಾಮಿ, ಇಷ್ಟು ವರ್ಷಗಳಿಂದ ನಾನು ನಿನ್ನ ಸೇವೆ ಮಾಡ್ತಾ ಇದ್ದೀನಿ, ಇಷ್ಟು ಪ್ರಸಂಗ ಮಾಡ್ತಾ ಇದ್ದೀನಿ, ಆದರೆ ಒಂದು 100 ಜನ ಕೂಡ, ಒಂದು 200 ಜನ ಕೂಡ ನನ್ನ ಸೇವೆಯಲ್ಲಿ ರಕ್ಷಣೆಗೆ ಬರಲಿಲ್ವಲ್ಲ ಅಂಥೇಳಿ ಬಹಳ ನೋವಾಗಿ ಅಳ್ತಾ ಇದ್ದಂತೆ. ನನ್ನ ಪ್ರಸಂಗ, ನನಗೆ ಇನ್ನೂ ಏನಂತ ಪ್ರಸಂಗ ಮಾಡಲಿ, ನಾನು ಹೇಗೆ ಪ್ರಸಂಗ ಮಾಡಲಿ ಎಂಬುದಾಗಿ ಆತನು ಅಳುತ್ತಾ ಕೂತ್ಕೊಂಡು ಕೊನೆಯಲ್ಲಿ ಆ ಅಸಿಸ್ಟೆಂಟ್ ಪಾಸ್ಟರ್ ಹೋಗಿ, ಅಯ್ಯ ಬನ್ನಿ ಅಂತ ಕರೆಯುವಾಗ, ನಾನು ಬರೋದಿಲ್ಲ, ನೀವೇ ಹೋಗಿ ಅಂತ ಹೇಳಿದರು. ಆವಾಗ ಆ ಅಸಿಸ್ಟೆಂಟ್ ಪಾಸ್ಟರ್ ಹೋಗಿ ತನಗೆ ತಿಳಿದಷ್ಟು ಮಟ್ಟಿಗೆ ಆ ಮುಂದೆ ನಿಂತುಕೊಂಡು ಒಂದು ಚಿಕ್ಕದಾದಂತಹ ಒಂದು ಸಂದೇಶವನ್ನು ದೀನ ಭಾವದಿಂದ ಆತನು ಪ್ರಸಂಗ ಮಾಡಿದಂತೆ. ಆ ಪ್ರಸಂಗ ಮಾಡಿದಾಗ 600 ಜನ ಆ ದಿನ ರಕ್ಷಣೆಗೆ ಬಂದರಂತೆ. 600 ಜನ ತಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರಂತೆ. 600 ಜನ ಕ್ರಿಸ್ತನಿಗೆ ಸಮರ್ಪಣೆ ಮಾಡಿದ್ರಂತೆ. 600 ಜನ ಬ್ಯಾಪ್ಟಿಸಮ್ಗೆ ರೆಡಿ ಆದ್ರಂತೆ. ಹೌದು ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಧನಮಾನ ಜೀವಗಳು ದೀನಭಾವಕ್ಕೂ ಕರ್ತನ ಭಯಕ್ಕೂ ಫಲವಾಗಿದೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ
ನಾವೆಷ್ಟೇ ಉನ್ನತ ಮಟ್ಟಕ್ಕೂ ಬೆಳೆದ್ರೂ, ನಾವೆಷ್ಟೇ ಹಣ ಸಂಪಾದನೆ ಮಾಡಿದ್ರೂ, ನಮ್ಮಲ್ಲಿ ಎಷ್ಟೇ ಸಭೆಗಳು ಕಟ್ಟಲ್ಪಟ್ರೇನು, ನಾವು ಎಷ್ಟೇ ಸೇವೆ ಮಾಡಿದವರಾಗಿದ್ರು, ಎಷ್ಟೇ ವಯಸ್ಸಾಗಿದ್ರು, ಆದರೆ ಕ್ರಿಸ್ತನ ಮುಂದೆ ನಮ್ಮನ್ನು ನಾವು ದೀನ ಭಾವದಿಂದ ನಾವು ನಡೆದುಕೊಳ್ಳುವಾಗ, ಕ್ರಿಸ್ತನ ಸಮ್ಮುಖದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ, ನಮ್ಮನ್ನು ನಾವು ಏನೂ ಇಲ್ಲ ಸ್ವಾಮಿ, ಎಲ್ಲ ನಿನ್ನ ಕೃಪೆಯಿಂದಲೇ ಎಂಬುದಾಗಿ ನಾವು ತಗ್ಗಿಸಿಕೊಳ್ಳುವಾಗ, ದೇವರೇ ನೀನು ಕಾಣಿಸ್ಕೊಳ್ಬೇಕು, ನಾವು ಮರೆಯಾಗಬೇಕು ಅಂಥೇಳಿ ನಾವು ಪ್ರಾರ್ಥಿಸುವಾಗ, ಖಂಡಿತವಾಗಿ ನಮ್ಮ ಸೇವೆಯಲ್ಲಿ ಆತನು ನಮಗೆ ಫಲವನ್ನು ಕೊಡುವಂತಹ ದೇವರಾಗಿದ್ದಾನೆ. ಇವತ್ತಿನಿಂದ ನಾವೆಲ್ಲರೂ ದೀನತೆಯಿಂದ ತಗ್ಗಿಸಿಕೊಂಡು ಆತನಿಗೆ ವಿಧೇಯರಾಗಿ ನಾವು ಕ್ರಿಸ್ತನ ಸೇವೆಯನ್ನು ಮಾಡೋಣ. ಅದರಲ್ಲಿ ನಾವು ಧನ, ಮಾನ ಮತ್ತು ಫಲಗಳು ನಾವು ಅನುಭವಿಸುತ್ತೇವೆ ಮತ್ತು ಕಾಣುವವರಾಗುತ್ತೇವೆ. ಆಮೇನ್. ಓಕೆ, ನಾವು ಪ್ರಾರ್ಥನೆ ಮಾಡೋಣವ. ಸರ್ವೋನ್ನತನು ಸರ್ವ ಲೋಕವನ್ನು ಆಳ್ವಿಕೆ ಮಾಡುವ ದೇವಾದು ದೇವನೇ, ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತೇನೆ. ನಿಮ್ಮ ಅಪಕರ್ತನೆ ಮಹಿಮೆಯ ಹಸ್ತದಲ್ಲಿ ನನ್ನನ್ನು ಒಪ್ಪಿಸಿಕೊಳ್ಳುತ್ತೇನೆ. ನಿಮ್ಮ ಪವಿತ್ರವಾದ ಪಾದವನ್ನು ಹಿಡಿದುಕೊಳ್ಳುತ್ತೇನೆ. ಸ್ವಾಮಿ, ನಮಗೆ ದೀನ ಭಾವವನ್ನು ಕಲಿಸು, ತಗ್ಗಿಸಿಕೊಳ್ಳುವಂತಹ ಮನಸ್ಸನ್ನು ತಿಳಿಸು. ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ನಾವು ಜೀವಿಸಿ ಸೇವೆ ಮಾಡಿ ಒಳ್ಳೆ ಫಲವನ್ನು ಅನುಭವಿಸುತ್ತಾ ನಿನಗೆ ಮಹಿಮೆ ತರುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವಂಥ ಪ್ರತಿದಿನ ಮಗುವಿನ ಮೇಲೆ ದೈವ ಪ್ರಸನ್ನತೆಯನ್ನು ಇಳಿಸಿ ಒಂದು ಸಂಪೂರ್ಣ ಬದಲಾವಣೆಯನ್ನು ಅವರಿಗೆ ನೀಡಿ ನಡೆಸಬೇಕೆಂಬುದಾಗಿ ನನ್ನ ರಕ್ಷಕನು ನನ್ನ ಹೊಡೆಯನಾಗಿರುವ ನಜರೇಯನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.